ಹೇಳಿ ಹೇಳಿ ಸರಿ ಹೇಳಿ. ಊಟದ ನಂತರ 2 ಲೋಟ ನೀರಿಗೆ. ಆಫ್ಟರ್ ಫುಡ್ ಅಂದರೆ ಊಟದ ನಂತರ 15 ml ಬೆಳಗ್ಗೆ 15 ml ರಾತ್ರಿ 2 ಲೋಟ ನೀರಿಗೆ. ಇದರಲ್ಲಿ 1.5 ಮುಚ್ಚಾಲ 2 ಊರಲ್ಲಿ ಬೇಸು. ಇದು ಆಫ್ಟರ್ ಫುಡ್ 15 ml ಬೆಳಗ್ಗೆ 15 ml ರಾತ್ರಿ 2 ಲೋಟ ನೀರು. ಊಟದ ನಂತರ ಎಲ್ಲ ಊಟದ ನಂತರವೇ ಇದು 2 ಸೇಮ್ ಬಾಟಲ್. ಇದು ಆಫ್ಟರ್ ಫುಡ್ 10 ml ಬೆಳಗ್ಗೆ 10 ml ರಾತ್ರಿ 1 ಲೋಟ ನೀರು. ಶೇಕ್ ಮಾಡಿ ತಗೊಳ್ಳಿ. ಮೀಡಿಯಂ ಗ್ಲಾಸ್ ವಾಟರ್. ಇದು ಆಫ್ಟರ್ ಫುಡ್ 40 ml ಬೆಳಗ್ಗೆ 40 ml ರಾತ್ರಿ 4 ಗ್ಲಾಸ್ ವಾಟರ್. ಇದು 4 ಬಾಟಲ್ ಸೇಮ್. ಇದು ಬೆಳಗ್ಗೆ ರಾತ್ರಿ ಆಫ್ಟರ್ ಫುಡ್ ಊಟದ ನಂತರ. ಇದು ಊಟದ ನಂತರ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ 2 ಹೊತ್ತು. ಇದು 3 ಬಾಟಲ್ ಉಂಟು. ಇದು ಆಫ್ಟರ್ ಫುಡ್ ಬೆಳಗ್ಗೆ 2 ರಾತ್ರಿ 2. ಇದು 2 ಬಾಟಲ್. ಎಲ್ಲ ಊಟ ಇಷ್ಟೊಂದೇ ಸಿಗ್ತದೆ. ಇದು ಎಲ್ಲ ಇದಕ್ಕೆ ಸೆಪ್ರೇಟ್ ನೀರು ಬೇಡ. ಇದರ ಆಫ್ಟರ್ ಫುಡ್ ಇದು ನೀರು ಉಂಟಲ್ಲ ಅದರೊಟ್ಟಿಗೆ ಒಂದೊಂದು ಟ್ಯಾಬ್ಲೆಟ್ ತಗೊಳ್ಬೋದು. ಆ ನೀರಿನೊಟ್ಟಿಗೆ ಎಕ್ಸ್ಟ್ರಾ ನೀರು ಬೇಡ ಅದಕ್ಕೆ. ಇದು ಆಫ್ಟರ್ ಫುಡ್ ಬೆಳಗ್ಗೆ ರಾತ್ರಿ. ಇದು ರಾತ್ರಿ ಮಾತ್ರ ಆಫ್ಟರ್ ಫುಡ್, ಬೆಳಗ್ಗೆ ಮಧ್ಯಾಹ್ನ ಇಲ್ಲ. ಇದು ಇವತ್ತು ರಾತ್ರಿ ಊಟದ ನಂತರ ಮಲಗುವ 5 ನಿಮಿಷ ಮುಂಚೆ. ಇವತ್ತು ಒಂದು ದಿವಸ 1 ಟೀ ಸ್ಪೂನ್ 1 ಲೋಟ ಜೀರಿಗೆ ಕಷಾಯ ಮಾಡಿ ಅದಕ್ಕೆ ಹಾಕಿ ಕುಡಿಯಲಿಕ್ಕೆ. ಇಲ್ಲದ್ರೆ ಬಿಸಿ ನೀರು ಕೂಡ ಆಗ್ತದೆ. ನಾಳೆಯಿಂದ 1/4 ಚಮಚ 1 ಲೋಟ ಬಿಸಿ ನೀರಿಗೆ ಕೂಡ ಹಾಕಿ ಕುಡಿಬೋದು. ಇದು ಹೊಟ್ಟೆ ಕ್ಲೀನ್ ಮಾಡಲಿಕ್ಕೆ ಕೊಡೋದು. ಲೂಸ್ ಮೋಷನ್ ತರಗೆ ಹೋಗ್ಬೋದು. ಇವತ್ತು ನಾಳೆ ಲೈಟ್ ಊಟ ಮಾಡಬೇಕು. ಓಕೆ. ಇದು ನೈಟ್ ಕಂಟಿನ್ಯೂ ಮಾಡೋದಾ? ಇವತ್ತು ಎಲ್ಲ ನೀವು ಶುಕ್ರವಾರ ಬೆಳಗ್ಗೆ ಸ್ಟಾರ್ಟ್ ಮಾಡಿದರೆ ಆಯ್ತು. ಇವತ್ತು ಇದು 1 ಟೀ ಸ್ಪೂನ್, ನಾಳೆಯಿಂದ 1/4 ಟೀ ಸ್ಪೂನ್ ಕಂಟಿನ್ಯೂ ನೈಟ್. ಗೊತ್ತಾಯ್ತಲ್ಲ? ಅದು ಶುಕ್ರವಾರ ಬೆಳಗ್ಗೆ. ಇದು ಅಪ್ಲೈ ಇವತ್ತೇ ಮಾಡ್ಬೋದು. ವಾಯಿಲ್ ಇದೆಲ್ಲ ಮಸಾಜ್ ಎಲ್ಲ ಇವತ್ತೇ ಮಾಡ್ಬೋದು. ಇದಕ್ಕೆ ಇದು 2 ಕಾಲಿನ ಗಂಟಿಗೆ ಆದರೆ 2 ಟೀ ಸ್ಪೂನ್ ಪೌಡರ್. ಇದು 2 ಎಗ್ ವೈಟ್, ಸಾಲ್ಟ್, ಲಿಮೋನ್, ಜಿಂಜಿಲ್ ಆಯಿಲ್ ಇಷ್ಟು ಮಿಕ್ಸ್ ಮಾಡಿ ಪೇಸ್ಟ್ ಥರ ಮಾಡಿ ಅಪ್ಲೈ ಮಾಡಿ 1/4 ಗಂಟೆ ಬಿಟ್ಟು ತೊಳೆದ್ರೆ ಆಯ್ತು. 1-2 ಹೊತ್ತು ಮಾಡಿ. ಸಿಂಪಲ್ ಆಗಿ ಕೊಟ್ಟಿದ್ರಲ್ಲ ಇದು ಜಿಂಜರ್ ಆಯಿಲ್ ಇದ್ದೀವಿ. ಜಿಂಜಿಲ್ ಆಯಿಲ್ ಉಂಟು ಅದಕ್ಕೆ ಎಳ್ಳೆಣ್ಣೆ. ಇದು ಇಂಡೈರೆಕ್ಟ್ ಹೀಟ್ ಮಾಡಿ ಅವರಿಗೆ ಹಚ್ಚಲಿಕ್ಕೆ. ಅದು ಫಸ್ಟಿಗೆ ಕೊಟ್ಟಿದ ಅಂತಲ್ಲ ಆಯಿಲ್ ಅವರಿಗೆ. ಇದು ಬಿಸಿನೀರಲ್ಲಿ ಇದಕ್ಕೆ ಕರ್ಪೂರ ಟೈಪ್ ಆಯಿಲ್. ಕರ್ಪೂರ ಅದು ಗೊತ್ತಿಲ್ಲ ನನಗೆ. ಪೌಡರ್ ಅಂತ ಪೌಡರ್. ಇದು ಪೌಡರ್ ಅವರಿಗೆ ಗೊತ್ತುಂಟ. ಪೌಡರ್ ಅಲ್ಲದು ಲೇಪ. ಇದು ಇದು ಆಯಿಲ್ ಗೊತ್ತುಂಟಲ್ಲ